ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಚೆಕ್ ಸಮ್ ರಿಲೇಟೆಡ್ ಪ್ರಾಬ್ಲಮ್, ಇದು ಪಾರ್ಟ್ 2. ಪಾರ್ಟ್ 1 ನಲ್ಲಿ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಥಿಯರಿನೂ ಕೂಡ ನಾನು ಕೊಟ್ಟಿದ್ದೀನಿ. ಈಗ ಹೇಗೆ ಸಾಲ್ವ್ ಮಾಡೋದು? ಮೊದಲನೇದೇನೋ ರೂಲು ಆಡ್ ಆಲ್ ದಿ ಸೆಗ್ಮೆಂಟ್ಸ್. ನೋಡಿ, ಇದೊಂದು ಸೆಗ್ಮೆಂಟ್, ಇದೊಂದು ಸೆಗ್ಮೆಂಟ್, ಇದೊಂದು ಸೆಗ್ಮೆಂಟ್, ಇದೊಂದು ಸೆಗ್ಮೆಂಟ್. ಸೊ ಟೋಟಲ್ 4 ಸೆಗ್ಮೆಂಟ್. ಸೊ n is equal to 4, 4 ಸೆಗ್ಮೆಂಟ್. ನೆಕ್ಸ್ಟ್, ಪ್ರತಿಯೊಂದು ಸೆಗ್ಮೆಂಟ್ ಅಲ್ಲೂ ಈಕ್ವಲ್ ನಂಬರ್ ಆಫ್ ಬಿಟ್ಸ್ ಇರುತ್ತೆ. ಸೊ ಎಷ್ಟು ನಂಬರ್ ಆಫ್ ಬಿಟ್ಸ್ ಇದೆ? 1 2 3 4 5 6 7 8. ಸೊ ನಂಬರ್ ಆಫ್ ಬಿಟ್ಸ್ ನ m ಅಂತ ಡಿಸ್ಕ್ಲೋಸ್ ಮಾಡಿ 8. ಸೊ ಸೆಗ್ಮೆಂಟ್ಸ್ ಎಷ್ಟು? 4. ಅದೇ ರೀತಿ ಬಿಟ್ಸ್ ಎಷ್ಟು ಪ್ರತಿ ಸೆಗ್ಮೆಂಟ್ಸ್ ಅಲ್ಲಿ? 8. ಇವಾಗ ಏನ್ ಮಾಡಬೇಕು? ಮೊದಲನೇ ಸ್ಟೆಪ್ ಏನು? ಆಡ್ ಆಲ್ ದಿ ಸೆಗ್ಮೆಂಟ್ಸ್. ಸೊ ಈಗ ಆಡ್ ಮಾಡೋದಕ್ಕೆ ಸಿಂಪಲ್ ಟ್ರಿಕ್ ಏನು? 1 ಪ್ಲಸ್ 0 ಅಂದ್ರೆ ಏನು? 1 ಡೈರೆಕ್ಟ್ಲಿ. ಸೊ 0 ಪ್ಲಸ್ 1 ಅಂದ್ರೆ 1. ಸೊ ಇದು 1. ಎರಡನೇದೇನು? 1 ಪ್ಲಸ್ 1 ಬಂದ್ರೇನು? 2. ಸೊ 2 ನ ನೀವು ಝೀರೋಸ್ ಮತ್ತೆ ಒನ್ಸ್ ಅಲ್ಲಿ ಡಿಪಿಕ್ಟ್ ಮಾಡೋದಕ್ಕೆ ಆಗಲ್ಲ. ಸೊ ಅವಾಗ ಏನ್ ಮಾಡಬೇಕು? ಹೆಕ್ಸಾಡೆಸಿಮಲ್ ಇಂದ ಹೆಲ್ಪ್ ತಗೊಳ್ಬೇಕು. 2 ಪವರ್ 0, 2 ಪವರ್ 1, 2 ಪವರ್ 2, 2 ಪವರ್ 3. 2 ಪವರ್ 0 ನ ಹೇಗೆ ಡಿಪಿಕ್ಟ್ ಮಾಡ್ತೀವಿ? 1. 2 ಪವರ್ 1 ಅಂದ್ರೆ 2, 2 ಪವರ್ 2 ಅಂದ್ರೆ 4, 2 ಪವರ್ 3 ಅಂದ್ರೆ 8. ಈಗ ನಾನು ಯಾವುದನ್ನ ಮಾಡಬೇಕು? 2 ನ ಮಾಡಬೇಕು. ಸೊ 2 ನ ನಾನು ಮಾಡ್ತಿರೋದ್ರಿಂದ ಅದರಿಂದ ಇರುವಂತ ರೈಟ್ ಸೈಡ್ ಅಲ್ಲಿ ಇರುವಂತ ವ್ಯಾಲ್ಯೂಸ್ ಗಳನ್ನ ನಾನು ಕನ್ಸಿಡರ್ ಮಾಡಬೇಕು. 2 ಒಂದೇ ನನಗೆ ಬೇಕು. ಸೊ ಇದಕ್ಕೆ ನಾನು 1 ಅಂತ ಕೊಡ್ತೀನಿ. ಇದನ್ನ ನಾನು ಯೂಸ್ ಮಾಡ್ತಿಲ್ಲ 1 ಅನ್ನ. ಸೊ 0 ಅಂತ ಕೊಡ್ತೀನಿ. ನೆಕ್ಸ್ಟ್, ಅದೇ ರೀತಿ 1 ಪ್ಲಸ್ 1 ಪ್ಲಸ್ 1 3 ಏನಾದ್ರೂ ಬಂದ್ರೆ ಏನ್ ಮಾಡಬೇಕು? 2 ಪ್ಲಸ್ 1 3. ಸೊ ಇವೆರಡನ್ನೂ ಕೂಡ ನಾನು ಯೂಸ್ ಮಾಡ್ತೀನಿ. ಸೊ 1 1 ಇಷ್ಟೇ, ಸಿಂಪಲ್. ಸೊ ಇದನ್ನ ಏನು ನೆನ್ಪಿಟ್ಕೋಬೇಡಿ. ಏನಾದ್ರೂ ಕನ್ಫ್ಯೂಷನ್ ಆದ್ರೆ ಆ ರೀತಿ ನೀವು ಡಿಪಿಕ್ಟ್ ಮಾಡ್ಕೋಬಹುದು. ಸೊ 1 ಪ್ಲಸ್ 1 ಅಂದ್ರೆ 0 ನ ಬರಿಬೇಕು, 1 ನ ಕ್ಯಾರಿ ಕೊಡಬೇಕು. 3 ಅಂತ ಅಂದ್ರೆ 1 ನ ಬರಿಬೇಕು, 1 ನ ಕ್ಯಾರಿ ಕೊಡಬೇಕು. ಸೊ ಪ್ರಾಬ್ಲಮ್ ನೋಡಿದ್ರೆ ಈಸಿಯಾಗಿ ಗೊತ್ತಾಗ್ತಾ ಹೋಗುತ್ತೆ. ಮೊದಲನೇದು ಯಾವುದು? ಫಸ್ಟ್ ಏನ್ ಮಾಡಬೇಕು? ಮೊದಲನೇ ಸೆಗ್ಮೆಂಟ್ ಮತ್ತೆ ಎರಡನೇ ಸೆಗ್ಮೆಂಟ್ ಇವೆರಡನ್ನೂ ಕೂಡ ನಾನು ಆಡ್ ಮಾಡ್ತಾ ಬರಬೇಕು. ಸೊ ಮೊದಲನೇ ಸೆಗ್ಮೆಂಟ್ ಏನು? 1 0 0 1 1 0 0 1. ನೆಕ್ಸ್ಟ್ 1 1 1 0 0 0 1 0. ಸೊ ಇವೆರಡನ್ನು ಆಡ್ ಮಾಡಬೇಕು. ನಾನು ಹೇಳಿರುವಂತ ಟ್ರಿಕ್ನ ನೋಡಿ. ಟ್ರಿಕ್ನ ನೋಡಿದ್ರೆ ಗೊತ್ತಾಗುತ್ತೆ. 1 ಪ್ಲಸ್ 0, 1 ಪ್ಲಸ್ 0 ಅಂದ್ರೆ 1. ನೆಕ್ಸ್ಟ್ 0 ಪ್ಲಸ್ 1, 0 ಪ್ಲಸ್ 1 ಅಂದ್ರೆ 1. ನೆಕ್ಸ್ಟ್ 0 ಪ್ಲಸ್ 0 0. ನೆಕ್ಸ್ಟ್ 1 ಪ್ಲಸ್ 0 1, 1 ಪ್ಲಸ್ 0 1, 0 ಪ್ಲಸ್ 1 1, 0 ಪ್ಲಸ್ 1 1, 1 ಪ್ಲಸ್ 1 2 ಆಗುತ್ತೆ. ಸೊ 2 ನ ಹೇಗೆ ಡಿಪಿಕ್ಟ್ ಮಾಡೋದು? 0 ನ ಬರಿಬೇಕು, 0 ನ ಬರಿಬೇಕು, 1 ಅನ್ನ ಕ್ಯಾರಿ ಕೊಡಬೇಕು. ನೆಕ್ಸ್ಟ್ ಎರಡನೇ ರೂಲ್ ಏನು? ಇಫ್ ಕ್ಯಾರಿ ಈಸ್ ಈಕ್ವಲ್ ಟು 1. ಕ್ಯಾರಿ 1 ಇದೆಯಾ? ಹೌದು. ಕ್ಯಾರಿ ಈಸ್ ಈಕ್ವಲ್ ಟು 1, ದೆನ್ ಆಡ್ ಇಟ್ ಟು ದ LSB. LSB ಅಂದ್ರೆ ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್ಗೆ ಆಡ್ ಮಾಡಬೇಕು. 1 ಇಲ್ಲಿದೆ. ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್ ಯಾವುದು? ಇದು. ಪ್ರತಿಯೊಂದಕ್ಕೂ ಕೊನೆಯಲ್ಲಿ ಏನಿರುತ್ತಲ್ಲ ಇದನ್ನ ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್ ಅಂತ ಕರೀತೀವಿ. ಸೊ ಇವಾಗ ಇದಕ್ಕೆ 1 ಅನ್ನ ಆಡ್ ಮಾಡಬೇಕು. ಸೊ 1 ಅನ್ನ ಆಡ್ ಮಾಡಿದ್ರೆ ಏನಾಗುತ್ತೆ? 1 ಪ್ಲಸ್ 1 2. 2 ನ ಹೇಗೆ ಡಿಪಿಕ್ಟ್ ಮಾಡಬೇಕು? 0 ನ ಇಲ್ಲಿ ಬರಬೇಕು ಮತ್ತೆ 1 ಅನ್ನ ಕ್ಯಾರಿ ಕೊಡಬೇಕು. 1 ಪ್ಲಸ್ 1 ಏನಾಯ್ತು? 2 ಆಯ್ತು. 2 ಸೇಮ್ ಮತ್ತೆ 0 1 ಕ್ಯಾರಿ. 1 ಪ್ಲಸ್ 0 1. ಸೊ 1 ಪವರ್ ಕೊಟ್ಟಿದ್ನಲ್ಲ. ಸೊ 1 ಪ್ಲಸ್ 0 1. ಇನ್ನು ಉಳಿದಿರೋದನ್ನೆಲ್ಲ ಸೇಮ್ ಬರೀಬೇಕು. 1 1 1 1 0. ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು? ಎರಡು ಸೆಗ್ಮೆಂಟ್ ಆಯ್ತು. ಮೂರನೇ ಸೆಗ್ಮೆಂಟ್ ಅನ್ನ ನಾನು ಆಡ್ ಮಾಡಬೇಕು. ಮೂರನೇ ಸೆಗ್ಮೆಂಟ್ ಏನು? 0 0 0 1 0 0 1 0 0. ಸೊ ಇಷ್ಟನ್ನು ಆಡ್ ಮಾಡೋದು. 0 ಪ್ಲಸ್ 0 0, 0 ಪ್ಲಸ್ 0 0, 1 ಪ್ಲಸ್ 1 ಅಂದ್ರೆ 2. 2 ನ ಹೇಗೆ ಡಿವೈಡ್ ಮಾಡೋದು? 0 1 ಕ್ಯಾರಿ. 1 ಪ್ಲಸ್ 1 2, 0 1 ಕ್ಯಾರಿ. 1 ಪ್ಲಸ್ 1 0 1 ಕ್ಯಾರಿ. 1 ಪ್ಲಸ್ 1 ಪ್ಲಸ್ 1 3 ಆಯ್ತು. 3 ನ ಹೇಗೆ? 1 ನ ಬರಿಬೇಕು, 1 ಕ್ಯಾರಿ ಕೊಡಬೇಕು. ಸೊ 1 ಪ್ಲಸ್ 1 2 ಆಯ್ತು. ಸೊ 2 ನ 0 1 ಕ್ಯಾರಿ. 1 ಪ್ಲಸ್ 0 ಪ್ಲಸ್ 0 ಅಂತಂದ್ರೆ 1. ಇಲ್ಲಿ ಯಾವುದೇ ಕ್ಯಾರಿ ಬರಲಿಲ್ಲ. ಸೊ ಏನ್ ಮಾಡಬೇಕು? 4ನೇ ಸೆಗ್ಮೆಂಟ್ ಅನ್ನ ನಾನು ಆಡ್ ಮಾಡಬೇಕು. 4ನೇ ಸೆಗ್ಮೆಂಟ್ ಯಾವುದು? 1 0 0 0 0 1 0 0. ಸೊ ಇದನ್ನ ಆಡ್ ಮಾಡಿದ್ರೆ ಏನಾಗುತ್ತೆ? 0 ಪ್ಲಸ್ 0 0, 0 ಪ್ಲಸ್ 0 0, 0 ಪ್ಲಸ್ 1 1, 0 plus 0 0, 0 plus 0 0,
1 plus 0 0 0 plus 0 0 1 plus 1 ಅಂದ್ರೆ 2 ಆಯಿತು. ಸೊ 2 ನ ಡಿವಿಟ್ ಮಾಡೋದು 0 1 ಕ್ಯಾರಿ 1 ಬಂದ್ರೆ ಆಡ್ ಇಟ್ ಟು ದ ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್. ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್ ಯಾವುದು ಇದು. ಸೊ ಇವಾಗ ಆಡ್ ಮಾಡಿದ್ರೆ ಏನಾಗುತ್ತೆ 1 0 plus 1 1 ಇನ್ನು ಉಳಿದಿರೋದೆಲ್ಲ ಸೇಮ್. ಇಷ್ಟೇ ಸಿಂಪಲ್. ಇವಾಗ ಏನ್ ಮಾಡಬೇಕು, ನೀವು ಸೆಂಡರ್ ಸೈಡ್ ಅಲ್ಲಿ ಏನ್ ಬರ್ದಿದ್ದೀರಾ ಅದನ್ನೇ ನೀವು ರಿಸೀವರ್ ಸೈಡ್ಗೂ ಕೂಡ ಕಾಪಿ ಮಾಡಬೇಕು. ಈಗ ಏನ್ ಮಾಡಿದ್ವಿ, ಸೆಂಡರ್ ಸೈಡ್ ಅಲ್ಲಿ ಇರುವಂತದ್ದನ್ನ ರಿಸೀವರ್ ಸೈಡ್ಗೆ ಕಾಪಿ ಮಾಡಿದ್ವಿ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡಬೇಕು ಅಂತಂದ್ರೆ ರಿಮೈಂಡರ್, ಅದು ಯಾವುದು ರಿಸೀವರ್ ಸೈಡ್ ಅಲ್ಲಿ. ಸೊ ರಿಮೈಂಡರ್ ಪ್ಲಸ್ ಚೆಕ್ ಸಮ್. ಸೊ ರಿಮೈಂಡರ್ ಮತ್ತೆ ಚೆಕ್ ಸಮ್ ಅನ್ನ ಆಡ್ ಮಾಡಬೇಕು. ರಿಮೈಂಡರ್ ಏನ್ ಬಂದಿರೋದು ಎರಡು ಸೈಡ್ ಕೂಡ ಸೇಮ್ ರಿಮೈಂಡರ್. ಏನ್ ರಿಮೈಂಡರ್ 0 0 0 0 0 1 0 1. ನೆಕ್ಸ್ಟ್ ಚೆಕ್ ಸಮ್ ಅಂದ್ರೇನು, ರಿಮೈಂಡರ್ ನ ಕಾಂಪ್ಲಿಮೆಂಟ್. ಕಾಂಪ್ಲಿಮೆಂಟ್ ಅಂದ್ರೆ ಏನು, 1 ಇರೋ ಜಾಗಕ್ಕೆ 0 0 ಇರೋ ಜಾಗಕ್ಕೆ 1. ಸೊ 1 1 1 1 1 0 1 0. ಇವಾಗ ಏನ್ ಮಾಡಬೇಕು, ಇದಷ್ಟನ್ನು ಆಡ್ ಮಾಡಬೇಕು. ಸೊ ಆಡ್ ಮಾಡಿ 1 plus 0 1 0 plus 1 1 1 plus 0 1 0 plus 1 1 1 1 1 1. ಈಗೇನಾಯ್ತು, ಪ್ರತಿಯೊಂದು ಕೂಡ ನಾವು ಚೆಕ್ ಸಮ್ ಮತ್ತೆ ರಿಮೈಂಡರ್ ನ ಆಡ್ ಮಾಡಿದಾಗ 1 ಬಂತು. ಸೊ ಇದರ ಕಾಂಪ್ಲಿಮೆಂಟ್ ಅನ್ನ ಬರೀಬೇಕು ನಾನು, ಇದರ ಕಾಂಪ್ಲಿಮೆಂಟ್. ಸೊ ಕಾಂಪ್ಲಿಮೆಂಟ್ ಏನಾಗುತ್ತೆ, 1 ಇದ್ರೆ 0 ಬರಬೇಕು. ಸೊ ಎಷ್ಟು ಬಿಟ್ಸ್, 8 ಬಿಟ್ಸ್. 1 2 3 4 5 6 7 8. ಈಗ ರಿಸೀವರ್ ಸೈಡ್ ಅಲ್ಲಿ ಪ್ರತಿಯೊಂದು ಕೂಡ ಕಾಂಪ್ಲಿಮೆಂಟ್ ಮಾಡಾದ್ಮೇಲೆ 0 ಬಂದಿದೆ. ಪ್ರತಿಯೊಂದು ಕೂಡ ಫೈನಲ್ ಆನ್ಸರ್ 0 ಬಂದ್ರೆ ನಾವೇನಂತ ಬರೀಬೇಕು, ಅಕ್ಸೆಪ್ಟೆಡ್ ಅಂತ ಬರೀಬೇಕು. ಅಕ್ಸೆಪ್ಟೆಡ್. ಇನ್ನೇನ್ ಪ್ರೋಸೆಸ್ ಆಗಿತ್ತು, ಒಬ್ಬ ಸೆಂಡರ್ ಇರ್ತಾನೆ, ಅವನೇ ಮಾಡ್ತಾನೆ ಒಂದು ಮೆಸೇಜ್ ಅನ್ನ ರಿಸೀವರ್ ಸೈಡ್ ಕಳಿಸ್ದ. ಅದೇನಾಯ್ತು, ಯಾವುದೇ ಎರರ್ ಇಲ್ದಂಗೆ ಅಕ್ಸೆಪ್ಟ್ ಆಗಿದೆ ಅಂತ ಅರ್ಥ. ಅಷ್ಟೇ ಸಿಂಪಲ್. ಸೊ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.